ಎಲ್ಲರಿಗೂ ನಮಸ್ತೆ. ನಾನು ಪುತ್ತೂರಿನ ಜೂನಿಯರ್ ಗ್ರೌಂಡ್ ಅಲ್ಲಿ ಇದ್ದೇನೆ. ಸೊ ಇದು ನಮ್ಮ ಪುತ್ತೂರಿಗೆ ಒಂದು ಗವರ್ಮೆಂಟಿನ ಒಂದು ಗ್ರೌಂಡ್ ಅಂತ ಹೇಳಿದ್ರೆ ಪ್ರೆಸೆಂಟ್ ಇದುವೇ ಇರುವಂತದ್ದು. ನಾನು ನಿಮಗೊಂದು ವಿಡಿಯೋ ಒಂದು ಪ್ಲೇ ಆಗ್ತಾ ಉಂಟು. ಸೊ ಅದರ ಬಗ್ಗೆ ಒಂದು ಲೈನ್ ಹೇಳಬೇಕು. ಏನಂತ ಹೇಳಿದ್ರೆ, ಏನಂದ್ರೆ ಇಬ್ರು ಕಪಲ್ಸ್ ನಡ್ಕೊಂಡು ಹೋಗ್ತಾ ಇರ್ತಾರೆ, ಗಂಡ ಹೆಂಡತಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ವಿಷಯ ಏನಂತ ಹೇಳಿದ್ರೆ, ಅವರೇನೋ ಇದಕ್ಕೆ ಫುಡ್ ಹೋಟೆಲಿಗೆ ಹೋಗ್ತಾ ಇರ್ತಾರಂತೆ. ಹೋಗ್ತಾ ಇರಬೇಕಾದ್ರೆ ನೀವು ನೋಡ್ತಾ ಇದ್ದೀರಿ, ಅಲ್ಲಿ ಏನು ಒಂದು ದಾರಿ ಬದಿಯೇ ಇದ್ದಂತ ಒಂದು ನೀರಿನ ಸಂಬಂಧಪಟ್ಟ ಒಂದು ಕಬ್ಬಿಣದ ಒಂದು ಇಟ್ಟಿರ್ತಾರೆ ಅಲ್ಲಿ ಒಂದು. ಅದಕ್ಕೆ ಏನಾಗ್ತದೆ ಅಂತ ಹೇಳಿದ್ರೆ, ಗಾಡಿ ಬಂದು ಒಂದು ಕಾರ್ ಬಂದು ಗುದ್ದಿದ ತಕ್ಷಣ ಏನಾಗ್ತದೆ ಅಂತ ಹೇಳಿದ್ರೆ, ಅದು ಮೇಲೆ ಏನಾಗ್ತದೆ, ಆ ನೀರಿನ ಫೋರ್ಸಿಗೆ ಮೇಲೆ ರಟ್ಟಿ ಏನಾಗ್ತದೆ ಅಂತ ಹೇಳಿದ್ರೆ, ಏನು ಇಬ್ಬರು ಗಂಡ ಹೆಂಡತಿ ಇರ್ತಾರೆ, ಅವನನ್ನು ಹುಡುಗನದ್ದು ಆ ಗಂಡಸಿನ ಏನಾಗ್ತದೆ ಅಂತ ಹೇಳಿದ್ರೆ ತಲೆಗೆ ತಾಗಿ ಅವನಲ್ಲೇ ಸ್ಪಾಟ್ ಅಲ್ಲಿ ಡೆತ್ ಆಗ್ತಾನೆ. ಸೊ ಇದನ್ನ ನಾನೀಗ ಯಾಕೆ ಇಲ್ಲಿ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಅಂದ್ರೆ ಅದರಲ್ಲಿ ಕಮೆಂಟ್ಸ್ ಅಲ್ಲೆಲ್ಲ ಕೊಟ್ಟಿದ್ರೆ ಏನಂತ ಹೇಳಿದ್ರೆ, ಲೈಫ್ ಅಂತ ಹೇಳುವಂಥದ್ದು ತುಂಬಾ ಒಂದು ಅನ್ಎಕ್ಸ್ಪೆಕ್ಟೆಡ್, ಅದು ಯಾವಾಗ ಏನೆಂತ ಆಗ್ತದೆ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂತ ಮಾಡ್ತಾ ಇದ್ದೇನೆ. ಸೊ ನನಗೆ ಅದಕ್ಕೂ ಇದಕ್ಕೆ ಏನ್ ಲಿಂಕ್ ಅಂತ ಹೇಳಿದ್ರೆ, ನೋಡಿ ಇಲ್ಲೊಂದು ತೋರಿಸ್ತೇನೆ. ಇದು ನಮ್ಮ ಏನಂತ ಹೇಳಿದ್ರೆ ಗ್ರೌಂಡ್ ಅಲ್ಲಿ ಇರುವಂತ ಒಂದು ಸ್ಟೇಡಿಯಂ. ಸೊ ಅಲ್ಲಿ ಇರುವಂತ ಒಂದು ಏನು ಮೇಲ್ಚಾವಣಿ ಏನಾಗಿದೆ ಅಂತ ಹೇಳಿದ್ರೆ, ನೋಡಿ ಅದು ಕಟ್ಟಾಗಿ ಬಿದ್ದಿದೆ ಇಲ್ಲಿ ಕಂಪ್ಲೀಟ್ ಆಗಿ. ಎಷ್ಟರ ಮಟ್ಟಿಗೆ ಬಿದ್ದಿದೆ ಅಂತ ಹೇಳಿದ್ರೆ, ನೋಡಿ ಅಲ್ಲಿ ಕಂಪ್ಲೀಟ್ ಆಗಿ ನೆಲಕ್ಕೆ ತಾಗುವ ತನಕ ಬಿದ್ದಿದೆ. ಸೊ ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇಲ್ಲಿ ಈ ಪ್ಲೇಸಿನಲ್ಲಿ, ಈ ನನ್ನ ಬ್ಯಾಕ್ ಸೈಡ್ ಇರುವಂತ ಪ್ಲೇಸಿನಲ್ಲಿ ಇಲ್ಲಿ ಹೈಯೆಸ್ಟ್ ಜನ, ಅಂದ್ರೆ ಇಲ್ಲಿ ಕ್ರಿಕೆಟ್ ಆಡಲಿಕ್ಕೆ ಆಗಿರ್ಬೋದು, ಪ್ರತಿಯೊಂದು ವಿಚಾರಕ್ಕೆ ಇಲ್ಲಿ ಜನಗಳು ಬರ್ತಾರೆ. ಬಂದು ಇಲ್ಲಿ ಕುತ್ಕೊಳ್ತಾ ಇರ್ತಾರೆ, ಆಟ ಆಡ್ತಾ ಇರ್ತಾರೆ, ವಾರ್ಮ್ ಡೌನ್ ಮಾಡ್ತಾ ಇರ್ತಾರೆ, ಇದೆಲ್ಲ ಮಾಡ್ತಾ ಇರ್ತಾರೆ. ಸೊ ಅಂತ ಸಂದರ್ಭದಲ್ಲಿ ಇನ್ ಕೇಸ್ ಎಲ್ಲಾದ್ರೂ ಮೇಲೆಗೆ ಬೀಳ್ತಿದ್ರೆ ಏನಾಗ್ತಿತ್ತು. ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿ, ಲೈಫ್ ಒಂಥರ ತುಂಬಾ ಒಂದು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗದಂತ ಒಂದು ವಿಚಾರ. ಮೇ ಬಿ ಅಲ್ಲಿ ಯಾರು ಇರ್ಲಿಲ್ಲ, ಅದು ಏನು ಆಗ್ಲಿಲ್ಲ ಯಾರಿಗೆ ಸಹ. ಆದ್ರೆ ಸಹ ಒಂದು ಇಷ್ಟು ದೊಡ್ಡ ಒಂದು ಅಷ್ಟು ಗಟ್ಟಿಯ ಒಂದು ಕಬ್ಬಿಣದ ಒಂದು ವಿಷಯ ಒಂದು ತುಂಡಾಗಿ ಬೀಳುದು ಅಂತ ಹೇಳಿದ್ರೆ, ಮೇ ಬಿ ಯಾರ್ದಾದ್ರು. ಸೊ ಈ ತರ ಒಂಥರ ಲೈಫು, ಇದನ್ನೊಂದು ಸಂಬಂಧಪಟ್ಟವ್ರು ಆದಷ್ಟು ಬೇಗ ಕರೆಕ್ಟ್ ಮಾಡಿ ಅಂತ ಹೇಳ್ತಾ, ಒಂದು ನನಗೆ ಅನಿಸಿದಂತ ಒಂದು ಮೆಸೇಜ್. ಎಲ್ಲರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಲೈಫನ್ನು ಆದಷ್ಟು ಎಂಜಾಯ್ ಮಾಡುವ. ಯಾವಾಗ ಏನಾಗ್ತದೆ ಗೊತ್ತಿಲ್ಲ. ತೆಗ್ದಿಟ್ಟು ನೆಕ್ಸ್ಟ್ ಪೀಳಿಗೆಗೆ ಗೊತ್ತಿಲ್ಲ, ಅದೂ ಇಂಪಾರ್ಟೆಂಟ್. ಬಟ್ ಎಲ್ಲನೂ ಸಹ ಬ್ಯಾಲೆನ್ಸ್ಡ್ ಆಗಿ ಮಾಡಬೇಕಾದಂಥದ್ದು ನಮ್ಮ ತುಂಬ ಕರ್ತವ್ಯ. ಎಲ್ಲರಿಗೂ ಒಳ್ಳೇದಾಗ್ಲಿ. ಬಾಯ್.